ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಡಿಸೆಂಬರ್ 19ರಂದು ಬರುವ ಈ ಎಳ್ಳು ಅಮಾವಾಸ್ಯೆ ಸಾಮಾನ್ಯ ಅಮಾವಾಸ್ಯೆ ಅಲ್ಲ. ಇದು ಪಿತೃದೇವತೆಗಳು, ಶನಿ ದೇವರು ಮತ್ತು ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಒಟ್ಟಿಗೆ ದೊರೆಯುವ ಅತ್ಯಂತ ಶಕ್ತಿಶಾಲಿ ದಿನ. ಶಾಸ್ತ್ರಗಳ ಪ್ರಕಾರ ಎಳ್ಳು ಅಮಾವಾಸ್ಯೆಯ ದಿನ ಮಾಡಿದ ಒಂದು ಸಣ್ಣ ಕರ್ಮವು 1000 ಪಟ್ಟು ಫಲ ನೀಡುತ್ತದೆ. ವಿಶೇಷವಾಗಿ ಈ ದಿನ ಎಳ್ಳು ಬಳಸಿ ಮಾಡಿದ ದಾನ, ಶುದ್ಧೀಕರಣ ಮತ್ತು ಪೂಜೆಗಳು ಪಿತೃದೋಷ, ಶನಿ ದೋಷ, ಹಣಕಾಸಿನ ಅಡಚಣೆ, ಶತ್ರುಕಾಟ ಎಲ್ಲವನ್ನೂ ದೂರ ಮಾಡುತ್ತವೆ. ಈ ದಿನದ ಕಂಪನವೇ ಅಷ್ಟೊಂದು ಪ್ರಬಲವಾಗಿರುತ್ತದೆ. ಅಂದರೆ ಸರಿಯಾದ ವಿಧಾನದಲ್ಲಿ ಮಾಡಿದರೆ ಜೀವನವೇ ದಿಕ್ಕು ಬದಲಿಸಿಕೊಳ್ಳುತ್ತದೆ. ಈ ಪುಷ್ಯ ಮಾಸವನ್ನು ಹಿಂದೂ ಧರ್ಮದಲ್ಲಿ ಬಹಳ ಶುಭ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಅವಧಿಯಲ್ಲಿ ಉಪವಾಸ ಮಾಡುವುದರಿಂದ ಪೂರ್ವಜರು ಮಾತ್ರವಲ್ಲದೆ ಬ್ರಹ್ಮ, ಇಂದ್ರ, ಸೂರ್ಯ, ಅಗ್ನಿ, ವಾಯು, ಋಷಿಗಳು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಪ್ರೇತಗಳು ಸಹ ಸಂತೋಷ ಪಡುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ. ಈ ವರ್ಷದ ಕೊನೆಯ ಅಮಾವಾಸ್ಯ ಅಂದರೆ ಎಳ್ಳ ಅಮಾವಾಸ್ಯ ಡಿಸೆಂಬರ್ 19ರಂದು ಬರಲಿದೆ. ಜ್ಯೋತಿಷ್ಯದ ಪ್ರಕಾರ 2025ರ ಕೊನೆಯ ಅಮಾವಾಸ್ಯ ಅನೇಕ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬದಲಾಯಿಸುತ್ತದೆ. ಅದರ ನಂತರ 2026ರ ವರ್ಷವು ಈ ಜನರಿಗೆ ಸಂಪತ್ತು, ವೃತ್ತಿ ಮತ್ತು ಆರ್ಥಿಕ ಬಲದ ವಿಷಯದಲ್ಲಿ ಸುವರ್ಣ ವರ್ಷವಾಗಿರುತ್ತದೆ. ಈ ರಾಶಿ ಚಕ್ರ ಚಿಹ್ನೆಗಳಿಗೆ ಗ್ರಹಗಳ ಚಲನೆಗಳು ಅನುಕೂಲಕರವಾಗಿರುತ್ತವೆ. ಪರಿಣಾಮವಾಗಿ ಈ ಅವಧಿಯಲ್ಲಿ ಮಾಡುವ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಸಿಲುಕಿಕೊಂಡ ಹಣವನ್ನು ಮರಳಿ ಪಡೆಯುವ ಸಾಧ್ಯತೆ ಇದೆ. ಉದ್ಯೋಗಗಳನ್ನು ಬದಲಾಯಿಸುವುದರಿಂದ ಆದಾಯವು ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಈ ವರ್ಷ ವ್ಯವಹಾರವು ಸಹ ಅಭಿವೃದ್ಧಿ ಹೊಂದುತ್ತದೆ. ಆ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳು ಯಾವುವು ಎಂದು ಇಲ್ಲಿ ತಿಳಿಯೋಣ. ಎಳ್ಳು ಅಮಾವಾಸ್ಯೆಯ ದಿನ ಆರಂಭವಾಗುವ ರಾಜಯೋಗ ತಕ್ಷಣವೇ ಎಲ್ಲ ಫಲಗಳನ್ನು ನೀಡುತ್ತದೆ ಎಂದು ಭಾವಿಸಬಾರದು. ಇದು ಬೀಜ ಬಿತ್ತುವ ಸಮಯದಂತೆ. ಮುಂದಿನ 3ರಿಂದ 6 ತಿಂಗಳುಗಳೊಳಗೆ ಪರಿಣಾಮಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರಿಗೆ ಉದ್ಯೋಗದಲ್ಲಿ ಬದಲಾವಣೆ, ಕೆಲವರಿಗೆ ಹಣಕಾಸಿನ ಸುಧಾರಣೆ, ಇನ್ನು ಕೆಲವರಿಗೆ ಮನಸ್ಸಿಗೆ ಶಾಂತಿ. ಎಲ್ಲವೂ ವಿಭಿನ್ನ ರೂಪದಲ್ಲಿ ಬರುತ್ತದೆ. ಆದರೆ ಒಮ್ಮೆ ಆರಂಭವಾದರೆ ಈ ರಾಜಯೋಗ ಜೀವನದಲ್ಲಿ ಸ್ಥಿರ ನೆಲೆ ನಿರ್ಮಿಸುತ್ತದೆ. ಮೊದಲನೆಯ ರಾಶಿ ಬಂದು ಕುಂಭ ರಾಶಿ. 2025ರ ಕೊನೆಯ ಅಮಾವಾಸ್ಯೆ ಎಂದು ಕುಂಭ ರಾಶಿಯವರಿಗೆ 2026ರಲ್ಲಿ ಚಿನ್ನದ ಯಶಸ್ಸು ಸಿಗುತ್ತದೆ. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ವ್ಯವಹಾರದಲ್ಲಿ ಗಮನಾರ್ಹ ಬೆಳವಣಿಗೆ ಇರುತ್ತದೆ. ಉಳಿತಾಯದಲ್ಲಿ ಗಮನಾರ್ಹ ಹೆಚ್ಚಳ ನಿರೀಕ್ಷಿಸಲಾಗಿದೆ. ನೀವು ಹೊಸ ಉದ್ಯಮಗಳನ್ನು ಸಹ ಪ್ರಾರಂಭಿಸಬಹುದು. ಕೆಲಸದಲ್ಲಿ ನಿಮ್ಮ ಕೆಲಸವನ್ನು ಹೆಚ್ಚು ಪ್ರಶಂಸಿಸಲಾಗುತ್ತದೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಸಾಕಷ್ಟು ಪ್ರಯಾಣಗಳಿಂದ ಹಣವನ್ನು ಸಂಪಾದಿಸುವ ಯೋಗವಿದೆ. ಯೋಗ ಕ್ಷೇತ್ರದಲ್ಲಿ ಪ್ರಗತಿಯ ಜೊತೆಗೆ ಹಣವನ್ನು ಹೆಚ್ಚಾಗಿ ಸಂಪಾದಿಸುವಂತಹ ಸಕಾರಾತ್ಮಕ ಬೆಳವಣಿಗೆಗಳು ಕಂಡುಬರಲಿವೆ. ನೀವು ಕಷ್ಟಪಟ್ಟು ಮಾಡಿರುವಂತಹ ಕೆಲಸಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಫಲ ಈ ಸಂದರ್ಭದಲ್ಲಿ ಸಿಗುತ್ತೆ. ಭವಿಷ್ಯಕ್ಕಾಗಿ ಉಳಿತಾಯ ಅಥವಾ ಹೂಡಿಕೆಯನ್ನು ಪ್ರಾರಂಭ ಮಾಡಲಿದ್ದೀರಿ. ಜೀವನ ಸಂಗಾತಿಯ ಜೊತೆಗೆ ಸಾಕಷ್ಟು ಸಮಯಗಳಿಂದ ಕಂಡುಬರುತ್ತಿರುವಂತಹ ಭಿನ್ನಾಭಿಪ್ರಾಯಗಳು ಹಾಗೂ ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನೀವು ಪರಿಹಾರ ಮಾಡಿಕೊಳ್ಳಬಹುದಾಗಿದೆ. 2. ಮೀನರಾಶಿ. ಮೀನರಾಶಿಯವರಿಗೆ ವರ್ಷದ ಕೊನೆಯ ಅಮಾವಾಸ್ಯ ನಿಜವಾದ ಪವಾಡವನ್ನು ತರುತ್ತದೆ. ಅದನ್ನು ತಾರ್ಕಿಕವಾಗಿ ವಿವರಿಸಲು ಕಷ್ಟ. ದೀರ್ಘಕಾಲ ಒಟ್ಟಿಗೆ ಬರಲು ನಿರಾಕರಿಸಿದ್ದು ಇದ್ದಕ್ಕಿದ್ದಂತೆ ತನ್ನದೇ ಆದ ಮೇಲೆ ಚಲಿಸಲು ಪ್ರಾರಂಭಿಸುತ್ತದೆ. ನಿಮ್ಮ ಹಾದಿಯಿಂದ ಅನಗತ್ಯ ಅಡೆತಡೆಗಳು ತೆಗೆದುಹಾಕಲ್ಪಟ್ಟಂತೆ ಭಾಸವಾಗುತ್ತದೆ. ಈ ಅವಧಿಯು ನಿಮಗೆ ಒಂದು ರೀತಿಯ ಸಂತೋಷವನ್ನು ತರುತ್ತದೆ. ಒಂದು ಬೆಚ್ಚಗಿನ ಸಂಭಾಷಣೆ, ಅನಿರೀಕ್ಷಿತ ಸನ್ನೆ ಅಥವಾ ಇದು ನಿಜವಾಗಿಯೂ ನನ್ನ ಸಂತೋಷ ಎಂದು ನೀವು ನಗುವಂತೆ ಮತ್ತು ಯೋಚಿಸುವಂತೆ ಮಾಡುವ ಸನ್ನಿವೇಶವು ಕಾಣಿಸಿಕೊಳ್ಳಬಹುದು. ಮೀನ ರಾಶಿಯವರಿಗೆ ಇದು ಶಾಶ್ವತವಾಗಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕ್ಷಣವಾಗಿರುತ್ತದೆ. 3ನೆಯ ರಾಶಿ ಬಂದು ವೃಷಭ ರಾಶಿ. ಪುಷ್ಯ ಅಮಾವಾಸ್ಯೆ ಎಂದು ವೃಷಭ ರಾಶಿಯವರಿಗೆ ಶುಭವಾಗಲಿದೆ. ನಿಮಗೆ ಕೆಲಸದಲ್ಲಿ ಬಡ್ತಿ ಸಿಗುತ್ತದೆ. ನಿಮ್ಮ ವ್ಯವಹಾರ ವಿಸ್ತರಿಸುತ್ತದೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ. ಈ ವರ್ಷ ನೀವು ಉತ್ತಮ ಹಣವನ್ನು ಪಡೆಯುವುದಲ್ಲದೆ ಉಳಿತಾಯದಲ್ಲೂ ಯಶಸ್ವಿಯಾಗುತ್ತೀರಿ. ಅಭಿವೃದ್ಧಿ ಸಾಧಿಸುವುದಕ್ಕೆ ನಿಮಗೆ ಸಾಕಷ್ಟು ಮಾರ್ಗಗಳು ತೆರೆದುಕೊಳ್ಳಲಿವೆ. ಗೌರವ, ಪ್ರತಿಷ್ಠೆಯ ಜೊತೆಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ನೀವು ಸಫಲತೆಯನ್ನು ಹೊಂದಲಿದ್ದೀರಿ. ಬಿಸಿನೆಸ್ ಪಾರ್ಟ್ನರ್ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದ್ದು ವ್ಯಾಪಾರದಲ್ಲಿ ಲಾಭವನ್ನು ಸಂಪಾದಿಸಲಿದ್ದೀರಿ. ಸಂಬಂಧಿಕರ ಜೊತೆಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರಲಿದೆ. ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರಿಂದಾಗಿ ಆರೋಗ್ಯ ಈ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಸದೃಢವಾಗಿರಲಿದೆ.
ನಾಲ್ಕನೆಯ ರಾಶಿ ಬಂದು ಧನು ರಾಶಿ. ಧನು ರಾಶಿಯವರು ಎದುರಿಸುತ್ತಿದ್ದ ಮಾನಸಿಕ ಒತ್ತಡ ಅಥವಾ ಪರೀಕ್ಷೆಯ ಕಾಲ ಅಂತಿಮವಾಗಿ ಮುಕ್ತಾಯಗೊಳ್ಳಲಿದೆ. ಅಮಾವಾಸ್ಯೆಯ ನಂತರ ನಿಮ್ಮ ಆಂತರಿಕ ಭಾವನೆಗಳಲ್ಲಿ ದೊಡ್ಡ ಬದಲಾವಣೆ ಕಂಡುಬರಲಿದೆ. ಇಲ್ಲಿಯವರೆಗೆ ಪರಿಹರಿಸಲು ಅಸಾಧ್ಯ ಎನ್ನಿಸುತ್ತಿದ್ದ ಸಮಸ್ಯೆಗಳು ಸರಳವಾಗಿ ಮಾಯವಾಗಲಿವೆ. ಮನಸ್ಸು ಹಗುರವಾಗಲಿದ್ದು ಸಕಾರಾತ್ಮಕ ಹಾದಿಯಲ್ಲಿ ಮುನ್ನಡೆಯುವಿರಿ. ಐದನೆಯ ರಾಶಿ ಬಂದು ಕನ್ಯಾ ರಾಶಿ. ಕೊನೆಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಹಠಾತ್ ಆರ್ಥಿಕ ಲಾಭದ ಶಕ್ತಿಶಾಲಿ ಯೋಗಗಳು ರೂಪುಗೊಳ್ಳುತ್ತಿವೆ. ಈ ವರ್ಷ ನಿಮ್ಮ ಜೀವನದಲ್ಲಿ ಹಣಕಾಸಿನ ದೃಷ್ಟಿಯಿಂದ ನಿರೀಕ್ಷಿಸದ ಅವಕಾಶಗಳು ಒದಗಿ ಬರುವ ಸಾಧ್ಯತೆ ಹೆಚ್ಚಾಗಿದೆ. ಬಹುಕಾಲದಿಂದ ಸ್ಥಗಿತಗೊಂಡಿದ್ದ ಹಣ, ಬಾಕಿ ಉಳಿದಿದ್ದ ಪಾವತಿಗಳು ಅಥವಾ ಅಚಾನಕ್ ಆದಾಯದ ರೂಪದಲ್ಲಿ ಶುಭ ಫಲಿತಾಂಶಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ನಿಮ್ಮ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯ ಫಲವಾಗಿ ಹಿರಿಯರಿಂದ ಮೆಚ್ಚುಗೆ ಪಡೆದು ಸಂಬಳ ಹೆಚ್ಚಳ ಅಥವಾ ಬಡ್ತಿ ದೊರಕುವ ಬಲವಾದ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಿ ವೃತ್ತಿ ಜೀವನದಲ್ಲಿ ಹೊಸ ಉತ್ಸಾಹ ಮೂಡುತ್ತದೆ. ಈ ವರ್ಷ ವಿದೇಶದಲ್ಲಿ ಕೆಲಸ ಮಾಡುವ ಕನ್ಯಾ ರಾಶಿಯವರಿಗೆ ಅತ್ಯಂತ ಅನುಕೂಲಕರವಾಗಿರುತ್ತದೆ. ವಿದೇಶಿ ಕಂಪನಿಗಳಿಂದ ಉತ್ತಮ ಆಫರ್ಗಳು, ಹೊಸ ಪ್ರಾಜೆಕ್ಟ್ಗಳು ಅಥವಾ ಅಂತಾರಾಷ್ಟ್ರೀಯ ಒಪ್ಪಂದಗಳು ಕೈಗೆಟುವ ಸಾಧ್ಯತೆ ಇದೆ. ಇದರ ಮೂಲಕ ಉತ್ತಮ ಆದಾಯದ ಜೊತೆಗೆ ವೃತ್ತಿಪರ ಮಾನ್ಯತೆ ಕೂಡ ಸಿಗಬಹುದು. ಉದ್ಯಮದಲ್ಲಿರುವವರು ಹೊಸ ಒಪ್ಪಂದಗಳನ್ನು ಪಡೆಯುವ ಮೂಲಕ ತಮ್ಮ ವ್ಯಾಪಾರವನ್ನು ವಿಸ್ತರಿಸಬಹುದು. ಜೊತೆಗೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದವರಿಗೆ ಲಾಭದ ಯೋಗಗಳಿದ್ದು ಮನೆ, ಜಮೀನು ಅಥವಾ ಆಸ್ತಿಯ ಖರೀದಿ, ಮಾರಾಟದಿಂದ ಉತ್ತಮ ಫಲಿತಾಂಶಗಳು ದೊರಕಬಹುದು. ಎಳ್ಳು ಅಮಾವಾಸ್ಯೆ ಎಂದರೆ ಸಾಮಾನ್ಯ ದಿನವಲ್ಲ. ಇದು ಪಿತೃಗಳ ಕೃಪೆ, ಶನಿಯ ಅನುಗ್ರಹ ಮತ್ತು ನಿಮ್ಮ ಶುಭ ಯೋಗಗಳನ್ನು ಜಾಗೃತಗೊಳಿಸುವ ಅತ್ಯಂತ ಶಕ್ತಿಶಾಲಿ ದಿನ. ಈ ದಿನ ಬೆಳಿಗ್ಗೆ ಮಾಡಿದ ಒಂದು ಸಣ್ಣ ಪರಿಹಾರ ನಿಮ್ಮ ಜೀವನದಲ್ಲಿ ನಿಂತಿದ್ದ ಶುಭ ಸಮಯವನ್ನು ಮತ್ತೆ ಆರಂಭಿಸಬಲ್ಲದು. ವಿಶೇಷವಾಗಿ ಆರ್ಥಿಕ ಸಮಸ್ಯೆ, ಕೆಲಸದ ಅಡಚಣೆ, ಮನಸ್ಸಿನ ಅಶಾಂತಿ ಇವುಗಳಿಂದ ಬಳಲುತ್ತಿರುವವರಿಗೆ ಇದು ಬಹಳ ಪರಿಣಾಮಕಾರಿ. ಎಳ್ಳು ಅಮಾವಾಸ್ಯೆಯ ದಿನ ಬೆಳಿಗ್ಗೆ ಸ್ನಾನ ಮಾಡುವ ನೀರಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳು ಹಾಕಿ ಸ್ನಾನ ಮಾಡಿ. ಸ್ನಾನ ಮಾಡುವಾಗ ನನ್ನ ಜೀವನದ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಲಿ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಳ್ಳಿ. ಕಪ್ಪು ಎಳ್ಳು ಪಿತೃದೋಷ ನಿವಾರಣೆಗೆ ಮತ್ತು ಶನಿ ದೋಷ ಶಮನಕ್ಕೆ ಅತ್ಯಂತ ಮಹತ್ವದ ವಸ್ತು ಎಂದು ಶಾಸ್ತ್ರಗಳು ಹೇಳುತ್ತವೆ. ಈ ಸರಳ ಸ್ಥಾನದಿಂದಲೇ ನಿಮ್ಮ ದೇಹ ಮತ್ತು ಮನಸ್ಸು ಶುದ್ಧವಾಗುತ್ತದೆ. ಸ್ನಾನವಾದ ನಂತರ ಅದೇ ಕಪ್ಪು ಎಳ್ಳನ್ನು ಅಥವಾ ಎಳ್ಳಿನ ಲಡ್ಡು ಒಂದನ್ನು ನಿಮ್ಮ ಮನೆಯ ಹಿರಿಯರ ಕೈಯಲ್ಲಿ ನೀಡಿ ಅವರು ನಿಮ್ಮ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ನೀಡುವಂತೆ ವಿನಂತಿಸಿಕೊಳ್ಳಿ. ಹಿರಿಯರ ಆಶೀರ್ವಾದ ಅಂದರೆ ಪಿತೃಗಳ ಅನುಗ್ರಹವೇ ಆಗಿದ್ದು ಅದು ನಿಮ್ಮ ಜೀವನದಲ್ಲಿ ನಿಂತಿದ್ದ ಶುಭಯೋಗಗಳನ್ನು ಚಲನೆಗೆ ತರುತ್ತದೆ. ಈ ಕ್ಷಣದಲ್ಲಿ ಕೇಳಿದ ಆಶೀರ್ವಾದ ಬಹಳ ಶಕ್ತಿಶಾಲಿ ಆಗಿರುತ್ತದೆ. ಈ ಸಣ್ಣ ಪರಿಹಾರವನ್ನು ನಂಬಿಕೆಯಿಂದ ಮಾಡಿದವರಿಗೆ ನಿಧಾನವಾಗಿ ಆದರೆ ದೃಢವಾಗಿ ಜೀವನದಲ್ಲಿ ಬದಲಾವಣೆ ಕಾಣಿಸುತ್ತದೆ. ಅಡ್ಡಿಯಾಗಿದ್ದ ಕೆಲಸಗಳು ಸರಾಗವಾಗುತ್ತವೆ. ಹಣಕಾಸಿನ ಒತ್ತಡ ಕಡಿಮೆ ಆಗುತ್ತದೆ. ಮನಸ್ಸಿನಲ್ಲಿ ನೆಮ್ಮದಿ ಬರುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಅವಕಾಶಗಳು ನಿಮ್ಮಿತ್ತ ತಾವೇ ಬರುತ್ತವೆ. ವಿಶೇಷವಾಗಿ ಮುಂದಿನ ತಿಂಗಳುಗಳಲ್ಲಿ ನಿಮ್ಮ ಶುಭಯೋಗಗಳು ಒಂದೊಂದಾಗಿ ಆರಂಭವಾಗುತ್ತವೆ. ಎಳ್ಳು ಅಮಾವಾಸ್ಯೆ ದಿನ ಮಾಡಿದ ಈ ಸಣ್ಣ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಕೇವಲ ಪರಿಹಾರವಲ್ಲ, ಇದು ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸುವ ಒಂದು ದೈವಿಕ ಅವಕಾಶ. ನಂಬಿಕೆ, ಶ್ರದ್ಧೆ ಮತ್ತು ಸರಳತೆಯೊಂದಿಗೆ ಮಾಡಿದ ಈ ಪರಿಹಾರ ನಿಮ್ಮ ಜೀವನದಲ್ಲಿ ಶುಭ ಸಮಯವನ್ನು ಆರಂಭಿಸಲಿದೆ. ಎಳ್ಳು ಅಮಾವಾಸ್ಯೆ ಎಂದರೆ ಕೇವಲ ಒಂದು ತಿಥಿಯಲ್ಲ, ಇದು ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಶಾಲಿ ದಿನ. ಈ ದಿನ ಮಾಡಿದ ಒಂದು ಚಿಕ್ಕ ಕೆಲಸ ನಿಮ್ಮ ಭವಿಷ್ಯವನ್ನು 2026ರವರೆಗೂ ಶುಭವಾಗಿ ರೂಪಿಸಬಹುದು. ಶಾಸ್ತ್ರಗಳ ಪ್ರಕಾರ ಎಳ್ಳು ಅಮಾವಾಸ್ಯೆಯ ದಿನ ಅಶ್ವತ್ಥ ಮರ ಅಥವಾ ಅರಳಿ ಮರ ದೈವಿಕ ಶಕ್ತಿಯಿಂದ ತುಂಬಿರುತ್ತದೆ. ಈ ದಿನ ಆ ಒಂದು ಮರಕ್ಕೆ ಭಕ್ತಿಯಿಂದ ಮುಟ್ಟಿ ಮನಸ್ಸಿನಲ್ಲಿ ನಿಮ್ಮ ಸಂಕಲ್ಪವನ್ನು ಹೇಳಿದರೆ ಅದ್ಭುತ ಫಲಗಳು ಕಾಣಿಸಿಕೊಳ್ಳುತ್ತವೆ. ಬೆಳಗಿನ ಜಾವ ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ಅಶ್ವತ್ಥ ಮರದ ಬಳಿ ಹೋಗಿ ಮರಕ್ಕೆ ಮೊದಲು ನಮಸ್ಕರಿಸಿ ನಂತರ ಬಲಗಡೆಯಿಂದ 3 ಬಾರಿ ಪ್ರದಕ್ಷಿಣೆ ಹಾಕಿ ಆನಂತರ ಮರದ ಕಾಂಡಕ್ಕೆ ಕೈಯಿಟ್ಟು ನನ್ನ ಜೀವನದಲ್ಲಿ ಇರುವ ಎಲ್ಲ ಅಡಚಣೆಗಳು ನಿವಾರಣೆಯಾಗಲಿ, ನನ್ನ ಮೇಲೆ ಶುಭ ಸಮಯ ಆರಂಭವಾಗಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಿ. ಇದು ಕೇವಲ ನಂಬಿಕೆಯಲ್ಲ, ಶನಿಯ ಅನುಗ್ರಹವನ್ನು ಪಡೆಯುವ ಸರಳ ಮಾರ್ಗ. ಈ ದಿನ ಈ ಚಿಕ್ಕ ಕೆಲಸ ಮಾಡಿದವರ ಜೀವನದಲ್ಲಿ ಸೋಲು ಎನ್ನುವ ಶಬ್ದವೇ ಮಾಯವಾಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ 2026ರಲ್ಲಿ ಉದ್ಯೋಗ, ಹಣಕಾಸು, ಗೌರವ ಮತ್ತು ಮಾನಸಿಕ ಶಾಂತಿ ಎಲ್ಲವೂ ಒಂದೇ ಸಮಯದಲ್ಲಿ ಲಭಿಸುವ ಸಾಧ್ಯತೆಗಳು ಬಲವಾಗುತ್ತವೆ. ಶನಿ, ಪಿತೃಗಳು ಮತ್ತು ಪ್ರಕೃತಿಯ ಶಕ್ತಿ ಒಂದೇ ಸಮಯದಲ್ಲಿ ಅನುಗ್ರಹ ನೀಡುವ ಅಪರೂಪದ ಕ್ಷಣ ಇದು.
ಎಳ್ಳು ಅಮಾವಾಸ್ಯೆಯ ದಿನ ಅಶ್ವತ್ಥ ಮರವನ್ನು ಮುಟ್ಟುವುದು ಅಂದರೆ ನಿಮ್ಮ ಹಿಂದಿನ ಕರ್ಮಗಳ ಭಾರವನ್ನು ಕಡಿಮೆ ಮಾಡುವುದು. ಇದರಿಂದ ನಿಮ್ಮ ಜೀವನದಲ್ಲಿ ನಿಂತಿದ್ದ ಕೆಲಸಗಳು ಮತ್ತೆ ಚಲನೆ ಪಡೆಯುತ್ತವೆ. ಬಾಕಿ ಹಣ ಬರಲು ದಾರಿ ತೆರೆಯುತ್ತದೆ ಮತ್ತು ಮನಸ್ಸಿನಲ್ಲಿ ಹೊಸ ಆತ್ಮವಿಶ್ವಾಸ ಹುಟ್ಟುತ್ತದೆ. ಈ ದಿನ ಮಾಡಿದ ಈ ಸರಳ ಕಾರ್ಯ ಮುಂದಿನ ವರ್ಷಗಳಲ್ಲಿ ನಿಮ್ಮ ಜೀವನವನ್ನು ಬೆಳಕಿನ ದಾರಿಯಲ್ಲಿ ನಡೆಸುತ್ತದೆ. ನಂಬಿಕೆಯಿಂದ ಮಾಡಿದ ಒಂದು ಸಣ್ಣ ಕಾರ್ಯವೇ ನಿಮ್ಮ ಬದುಕಿಗೆ ದೊಡ್ಡ ತಿರುವು ನೀಡಬಹುದು. ಈ ಎಳ್ಳು ಅಮಾವಾಸ್ಯೆಯನ್ನು ಕಳೆದುಕೊಳ್ಳಬೇಡಿ, ಏಕೆಂದರೆ ಇದು ಕೇವಲ ದಿನವಲ್ಲ, ನಿಮ್ಮ ಶುಭ ಸಮಯ ಆರಂಭವಾಗುವ ದ್ವಾರ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.